ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಅವರೆಕಾಯಿ ಬಿಡಿಸ್ತಾ ಇದ್ದೀನಿ ನೋಡಿ. ಅವರೆಕಾಯಿ ಹಿಚ್ಕಿದ ಬೇಳೆ ಮಾಡೋದಕ್ಕೆ ಅವರೆಕಾಯಿ ಬಿಡಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಇಷ್ಟು ಬಿಡಿಸಿದ್ದೀನಿ. ನೋಡಿ, ಹಿಚ್ಕಿದ ಬೇಳೆ ಹಿಚ್ಕಿದ್ದೀನಿ. ಮಟನ್ ಕೈಮಾ ಮಾಡೋಣ ಬನ್ನಿ. ನೋಡಿ, ಕೈಮಾಗೆ ಮಟನ್ ಹೊಡ್ಸ್ಕೊಂಡ್ಬಂದಿದ್ದೀವಿ ಅರ್ಧ ಕೆಜಿ. ಅದರ ಜೊತೆಗೆ ಮಟನ್ ಅರ್ಧ ಕೆಜಿ ಮಟನ್ ಹಾಕ್ತಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. 4 ಈರುಳ್ಳಿ, ಇದನ್ನ ಮಿಕ್ಸಿಗೆ ಹಾಕೋಣ. ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕಿ. ರುಬ್ಕೊಂಡ್ಬಿಡೋಣ. ಈರುಳ್ಳಿ ರುಬ್ಕೊಂಡಿದ್ದೀನಿ ನೋಡಿ. ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಇಟ್ಟೆ ಮಟನ್ನ ಫಸ್ಟ್ ಬೇಯಿಸ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಈರುಳ್ಳಿ ಹಾಕೋಣ. ಕಲಿಸ್ಬಿಟ್ಟು ಅರಿಶಿನ ಹಾಕೋಣ. ಕಲ್ಲುಪ್ಪು, ಇವಾಗ ಮಟನ್ ಹಾಕೋಣ. ಚೆನ್ನಾಗಿ ತಿರುಗಿಸೋಣ. ಮಿಕ್ಸ್ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಒಂದು 10-20 ನಿಮಿಷ ಚೆನ್ನಾಗಿ ಇದರಲ್ಲಿ ಹಾಗೆ ಸುಮ್ಮನೆ ಮೇಲ್ಗಡೆ ಮುಚ್ಚೋಣ. ಕುಕ್ಕರು ಫುಲ್ ಮುಚ್ಚಿಲ್ಲ, ಸುಮ್ಮನೆ ಹಿಂಗೆ ಮುಚ್ಚಿದ್ದೀನಿ. 10 ನಿಮಿಷ ಆಯಿತು. ಮನೇಲಿ ಮಾಡಿಸಿರೋ ಧನಿಯಾ ಪೌಡ್ರು ಸಾಕು. ಖಾರದ ಪುಡಿ ಹಾಕೋಣ. ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಶಿಲ್ ಬರೋವರೆಗೂ ಬಿಟ್ಬಿಡೋಣ. ಚೆನ್ನಾಗಿ ತಿರುಗಿಸ್ಬೇಕು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಗಟ್ಟಿದ್ರೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು 2 ವಿಶಿಲ್ ಕುಕ್ಕರ್ ಮುಚ್ಚೋಣ. 2 ವಿಶಿಲ್ ಬರಲಿ. ಅಷ್ಟೊತ್ತಿಗೆ ಕೈಮಾಗೆ ರೆಡಿ ಮಾಡೋಣ. ನೋಡಿ, ಕೈಮಾಗೆ ರೆಡಿ ಮಾಡೋಣ. ಆ ಕಡೆ ಮಟನ್ ಇಟ್ಟಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಮಟನ್ ಮಸಾಲ ಇಲ್ಲ, ಅದಕ್ಕೆ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಮಿಕ್ಸ್ ಮಾಡೋಣ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ಆಯಿತು. ಸ್ವಲ್ಪ ಮಿಕ್ಸಿಗೆ ಹಾಕೋಣ.
ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಈ ಥರ ಆಗಿದೆ. ಸಾಕು ಈ ಥರ ಆದರೆ. ಒಂದು ಸ್ವಲ್ಪ ಇದೆ, ಹಾಕ್ಕೊಂಡು ಉಪ್ಪು ಹಾಕಿ ಹಾಕ್ಬಿಡೋಣ. ರುಬ್ಬಿದ್ದಾಯಿತು, ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅವಾಗಲೇ ಹಾಕ್ಬೇಕಾಯ್ತು, ಮರ್ತೋಯ್ತು. ಸ್ವಲ್ಪ ಎಣ್ಣೆ ಹಾಕೋಣ. ಅವರೆಕಾಳು ಸ್ವಲ್ಪ ಹಸಿ ವಾಸನೆ ಹೋಗೋಕ್ಕೆ ಫ್ರೈ ಮಾಡೋದಕ್ಕೆ. ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕೋಣ. ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಹಸಿ ವಾಸನೆ ಹೋಗಲಿಲ್ಲ. ಆಮೇಲೆ ಅವರೆಕಾಳು ಹಾಕೋಣ. ಅವರೆಬೇಳೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಹಸಿ ವಾಸನೆ ಅವರೇ ಬೇಳೆದು ಹೋಗಿ. ಸ್ವಲ್ಪ ಕೊತ್ತಂಬರಿ ಸುಮ್ಮನೆ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಅಷ್ಟೇನೆ. ಸಾಕು, ಹಸಿ ವಾಸನೆ ಹೋಗಿದೆ ಅನ್ಸುತ್ತೆ. ಸಾಕು, ಸ್ಟವ್ ಆಫ್ ಮಾಡಿಬಿಡೋಣ. ನೋಡಿ ಮಸಾಲೆಗೆ ರೆಡಿ ಮಾಡಿದ್ದೀನಿ. ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಕೊಬ್ಬರಿ, ಕಾಯಿ ಹಾಕಿಲ್ಲ ನಾನು ಇಲ್ಲಿ. ಕೊಬ್ಬರಿ, ಇದು ಕೊಬ್ಬರಿ ಹಾಕಿದ್ದೀನಿ. ಸ್ವಲ್ಪ ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಚಕ್ಕೆ, ಕಡಲೆ ಸ್ವಲ್ಪ, ಇದಿಷ್ಟು ಹಾಕಿ ರುಬ್ಬೋಣ. ಟೊಮೆಟೊ ಕಟ್ ಮಾಡಾಕೋಣ. ರುಬ್ಬೋಣ. ಇದೀನಿ ಇವಾಗ. ಬನ್ನಿ, ತಣ್ಣಗಾಗಿದೆ, ಓಪನ್ ಮಾಡೋಣ. ಎರಡು ವಿಷಲ್ ಹೊಡೆದಿದೆ, 2 ವಿಷಲ್ ಬಂದಿದೆ. ಮತ್ತೆ ನೋಡಿ, ಇದಕ್ಕೆ ಇವಾಗ ಮಸಾಲೆ ಹಾಕೋಣ. ರುಬ್ಬಿರೋ ಮಸಾಲೆ ಸ್ವಲ್ಪ ನೀರು ಹಾಕೋಣ. ನೋಡಿ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನೀರು ನಿಮ್ಗೆ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸಾಕು ಅಂತ ಬೇಳೆ ಹಾಕೋಣ ಇದಕ್ಕೆ.
ಇವಾಗ ಕೈಮಾ ಉಂಡೆ ಕಟ್ಟಿ ಇದಕ್ಕೆ ಹಾಕ್ಬಿಟ್ಟು ಒಂದು ವಿಶಿಲ್ ಬರ್ಸೋಣ. ನೋಡಿ ಕೈಮಾಗೆ ಒಂದು ಮೊಟ್ಟೆ ಹಾಕೋಣ. ನೋಡಿ ಉಂಡೆ ಕಟ್ಟಿ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಸಾಂಬಾರು ಕುದಿದ್ಮೇಲೆ ಅದ್ರಲ್ಲಿ ಹಾಕ್ಬಿಟ್ಟು ಒಂದು ವಿಶಿಲ್ ಬರೋ ಥರ ಮಾಡೋಣ. ಈ ಥರ ಉಂಡೆ ಕಟ್ಕೊಳ್ಳಿ ಹಿಂಗೆ. ನೋಡಿ ಎಲ್ಲ ಆಯ್ತು. ಇವಾಗ ಬಿಡೋಣ ಕೈಮಾ ಉಂಡೆ ಸಾಂಬಾರಲ್ಲಿ. ನೋಡಿ ಒಂದೊಂದೇ ಉಂಡೆ ಬಿಡ್ತಾ ಇದ್ದೀನಿ. ನೋಡಿ ಅಷ್ಟು ಹಾಕಿದ್ದೀನಿ. ಊಟ ತಿರುಗಿಸ್ಬಾರ್ದು, ಮುಚ್ಚಿಬಿಡೋಣ ಕುಕ್ಕರ್. ಮುಚ್ಚಿಬಿಟ್ಟು ಒಂದು ವಿಶಿಲ್ ಬರಲಿ. ನೋಡಿ ಸಾಂಬಾರು ಆಗಿದೆ. ಕೈಮಾ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಒಂದ್ಸತಿ ರೆಸಿಪಿ ಮಾಡ್ಕೊಳ್ಳಿ, ಊಟ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಬಾಯ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.